ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಗೈಸ್, ದಾವಣಗೆರೆ ದುರ್ಗಮ್ಮನ ಜಾತ್ರೆ ನೋಡ್ಕೊಂಬರೋಣ ಬನ್ನಿ. ಆದ ತಕ್ಷಣವೇ ನಾವು ಕ್ಯೂ ಅಲ್ಲಿ ನಿಲ್ಕೊಂಡ್ವಿ ಗೈಸ್. ಕ್ಯೂ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಫುಲ್ಲು ರಶ್ ಇತ್ತು. ನೆಕ್ಸ್ಟ್ ಎಲ್ಲ ದರ್ಶನ ಮಾಡ್ಕೊಂಡು ಕ್ಲಿಪ್ಸ್ ತೊಗೊಂಡೆ. ಫುಲ್ ರಶ್ ಇತ್ತಲ್ಲ, ಹಂಗಾಗಿ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಅಮ್ಮನ ನೋಡಿದೆ. ಅಮ್ಮನ್ನ ಕ್ಲಿಯರಿಟಿಯಾಗಿ ನೋಡೋಕ್ಕಾಗಲಿಲ್ಲ, ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಆದರೂ ಮಾಡ್ಕೊಂಬಂದಲ್ಲ ಅಂತ ಖುಷಿ ಆಯಿತು. ಮತ್ತು ಅಲಂಕಾರ ಎಲ್ಲ ನೋಡಿ ತುಂಬ ಖುಷಿ ಆಯಿತು ಗೈಸ್. ಅದು ನೆಕ್ಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ ತಕ್ಷಣ ನಾನು ಬಂದಿದ್ದೆ ಆಚೆ ಕಡೆಯಲ್ಲಿ. ನಮಸ್ಕಾರ ಹಿಂಗೆ ಹಾಕೋದು ನೋಡಿ ತೋರಿಸ್ತಿರ್ಬೋದು ನಿಮಗೆ. ನಾನು ಈ ಥರ ಮಣ್ಣಿರುತ್ತೆ, ನೀರಿರುತ್ತೆ, ಅಡ್ಡ ಬೀಳ್ತಿರ್ತೀವಿ. ಬೇವಿನ ಸೊಪ್ಪು ಇಟ್ಕೊಂಡು ಅಲ್ಲಿ ನೀರು ಹಾಕ್ತಾ ಇರ್ತಾರೆ. ಫೋನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಫೋನ್ ಇಟ್ಕೊಳಕ್ಕೆ ಆಗೋದು ಇಲ್ಲ ಬೇರೆಯವ್ರ ಕೈಲಿ ಕೊಟ್ಟು ವೀಡಿಯೋ ಮಾಡಿಸೋದು ಅಂತ. ಹಂಗಾಗಿ ನಾನು ಮಾಡಿಸ್ಲಿಲ್ಲ, ಓಕೆನಾ. ಇದು 3 ವರ್ಷಕ್ಕೆ ಒಂದ್ಸಲ ಬರೋ ದುರ್ಗಮ್ಮನ ಜಾತ್ರೆ ದಾವಣಗೆರೆಯಲ್ಲಿ ಏನು ಫೇಮಸ್ ಅಂತ ನನಗೆ ಕಾಮೆಂಟ್ ಹಾಕಿ, ಓಕೆನಾ. ನೋಡಿ, ನಿಜವಾಗ್ಲೂ ಎಷ್ಟು ಲೈಟಿಂಗ್ಸ್ ಆಗಲಿ, ಜನ ಆಗಲಿ, ಎಷ್ಟು ಜನ ಬಂದಿರ್ತಾರೆ, ಅಷ್ಟು ಜನದ ದರ್ಶನ ಆಗಿಬಿಡುತ್ತೆ ಗೈಸ್. ದೇವಿ ಹೆಂಗೆ ನುಗ್ಗಿಸ್ತಾಳೆ ಅನ್ನೋದೇ ನಂಗೆ ಗೊತ್ತಾಗಲ್ಲ. ಇವಾಗಲೂ ನಮ್ಮ ಮನೇಲೆಲ್ಲ ಮಾತಾಡ್ಕೊತಾರೆ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು, ಜನನೂ ತುಂಬ ಚೆನ್ನಾಗಿ ಬಂದಿದ್ದರು. ಅಂದರೆ 3 ವರ್ಷಕ್ಕೆ ಒಂದು ಸತಿ ಅಲ್ವಾ, ಏನು ಬೇಡ್ಕೊಂಡ್ರೂ ಸಕ್ಸಸ್ ಆಗುತ್ತೆ. ಒಳ್ಳೇದು ಬೇಡ್ಕೊಂಡ್ರೆ ಅಷ್ಟೇ ಆಗೋದು, ಕೆಟ್ಟದ್ದು ಬೇಡ್ಕೊಂಡ್ರೆ ನಿಜವಾಗ್ಲೂ ಆಗಲ್ಲ ಗೈಸ್. ನಾನು ಹೇಳ್ತಿದ್ದೀನಲ್ಲ. ನೆಕ್ಸ್ಟ್ ಆಚೆ ಬಂದರೆ ನಿದ್ದೆನೇ ಇಲ್ಲ ಗೈಸ್. ನಮ್ಮಮ್ಮಗೆ ಹೇಳ್ತಿದ್ದೆ ನಿದ್ದೆ ಇಲ್ಲ ಅಂತ, ನಮ್ಮಮ್ಮ ಬೈದರು. ಇದೇನು 3 ವರ್ಷಕ್ಕೆ ಒಂದ್ಸಲ ಜಾತ್ರೆ ಬರೋದು ಅಷ್ಟೇ ಅಲ್ವಾ, ನಿದ್ದೆ ಕೆಟ್ಟರೆ ಏನಾಗುತ್ತೆ ಅಂತ. ಅದಕ್ಕೆ ನಾನು ಏನಾಗಲ್ಲ, ಅಮ್ಮನ ನೋಡಿದ್ವಲ್ಲ, ಅಮ್ಮನ ನೋಡಿದ ತಕ್ಷಣ ನಿದ್ದೆ ಹೋಯ್ತು, ಸುಸ್ತೋಯ್ತು, ಎಲ್ಲ ಹೋಗ್ಬಿಡ್ತು ಗೈಸ್. ಏನೋ ಒಂಥರ ಪವರ್ ಅಲ್ಲಿ ಹೋಗ್ಬಿಟ್ರೆ ದುರ್ಗಮ್ಮನ ದೇವಸ್ಥಾನದಲ್ಲಿ. ಏನು ಗೊತ್ತಾ ಸ್ಪೆಷಲ್ ಇನ್ನೊಂದಂದರೆ, ನನಗೆ ಮನೇಲಿ ಹರಕೆ ಹುಟ್ಟಿಸ್ಕೊಂಡಿರೋದು ಹೆಣ್ಣು ಬೇಕು ಅಂತ ಪಪ್ಪ ಮಮ್ಮಿ. ಇನ್ನೇನು ಜಾತ್ರೆ ಆಗಬೇಕಾದ್ರೇ ಡಾಕ್ಟರ್ ಫೋನ್ ಮಾಡಿ ಪೇರೆಂಟ್ಸಿಗೆ, ಅಜ್ಜಿಗೆ ಹೆಣ್ಮಗು ಅಂತ ಹುಟ್ಟಿರೋದು. ಜಾತ್ರೆ ದಿವಸನೇ ನಾನು ಹುಟ್ಟಿದ್ದು, ಓಕೆನಾ. ಅದು ಒಂದು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.